ಬಂತು ಸರ್ ಬಾಯಿ ಬಂದಾಗೆ ಮಾತಾಡ್ತಾನೆ, ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ, ಇದು ಮಾಡಿದ್ರೆ ಆ ನಂಬರ್ಗೆ ಹೊಸದಾಗಿ ಫೋನ್ ಮಾಡಿ ನನಗೆ ಕೊಡು ಅಂದರೆ ಆ ನಂಬರ್ ಹೋಗೋದೇ ಇಲ್ಲ. ಅವ್ನು ಯಾರೋ ಕುಂತ್ಕೊಂಡು ಮಾತಾಡ್ಬಿಟ್ಟು ಹೊಂಟೋದ. ಇವಾಗ ಅದಕ್ಕೆ ನಾನೇನು ಮಾಡಬೇಕು, ನಾನು ಇಡೀ ಆ ಬ್ಯಾಂಕಿಗೆ ಕಂಪ್ಲೇಂಟ್ ಕೊಡಿಸ್ದೆ. ಅವ್ನು ಬರೋವರೆಗೂ ನಾನು ಕಟ್ಟಲ್ಲ ಅಂತ ಮುಗಿದೋಯ್ತು. ಅವ್ನು ಫೋನೇ ಬರ್ತಾಯಿಲ್ಲ ಇವಾಗ. ಅಂದರೆ ನಾನು ಸಹಾಯ ಮಾಡಿದೆ ಅಂತಲ್ಲ, ದುಡ್ಡು ಕಟ್ಟಿದ್ರಂಗೆ ಅವ್ನಿಗೆ ಹೆಲ್ಪ್ ಮಾಡಿದೆ ಅಂತಲ್ಲ, ನಿಜವಾಗ್ಲೂ ಕಷ್ಟದಲ್ಲಿದ್ದಾಗ ಕೆಲವು ಸಮಯ ನಮ್ಮ ಬ್ರೀತಿಂಗ್ ಪೀರಿಯಡ್ ಬೇಕಾಗುತ್ತೆ. ಇವತ್ತಿದ್ದಂಗೆ ನಾಳೆ ಸಂಬಳ ಬರಲ್ಲ. ಗೌರ್ಮೆಂಟ್ ಅವ್ರಿಗೆ 30ನೇ ತಾರೀಕು ಸಂಬಳ ಹಾಕಬೇಕು ಅಂದರೆ ಸಂಬಳ 30ನೇ ತಾರೀಕು ಹಾಕಿಲ್ಲ. ಎಷ್ಟೋ ಡಿಪಾರ್ಟ್ಮೆಂಟ್ಗಳಿಗೆ 2 ತಿಂಗಳು 3 ತಿಂಗಳು ಹಾಕ್ತಾರೆ. ಅಂಥವ್ನು ಸಾಲ ತಗೊಂಡ್ರೆ ಏನು ಮಾಡ್ತೀರಿ? ಇಸ್ ಆಲ್ ಇದು. ಇಲ್ಲ ನೀವು ಸಾಲ ಮಾಡಿಬಿಟ್ಟು ನೀವು EMIಗಳು ಕಟ್ಕೊಂಬಿಡೋದು, ನಾನು ಆಮೇಲೆ ಕೊಡ್ತೀನಿ ಅಂತ ಇಲ್ಲ. ಇಟ್ಸ್ ಆಲ್ ಅಂಡರ್ಸ್ಟೂಬಲ್. ಈಗ 30ನೇ ತಾರೀಕು ಸಂಬಳ ಯಾವ್ದಾರ ಡಿಪಾರ್ಟ್ಮೆಂಟಿಗೆ ಕರೆಕ್ಟಾಗಿ 30ನೇ ತಾರೀಕು ಈ ಸರ್ಕಾರ ಸಂಬಳ ಹಾಕಿದೆ ಅಂತ ನೋಡ್ಕೊಂಬನ್ನಿ ಫಸ್ಟ್ ಹೋಗಿ. 1ನೇ ತಾರೀಕು ಬಂದು ರಿಕವರಿ ಬಂದು ನಿಂತ್ಕೊಂಡ್ರೆ ನಾನೇನು ಮಾಡಲಿ? ಅದಕ್ಕೆ ಸರ್ಕಾರದ ಅಂಡರಲ್ಲಿ ಇರ್ತಕ್ಕಂಥ ಈ ಸಣ್ಣ ಪುಟ್ಟ ಬ್ಯಾಂಕ್ಗಳು ಈ ಥರ ಟಾರ್ಗೆಟ್ ಮಾಡಿ ಜನರನ್ನ ಪೀಡಿಸಬಾರ್ದು ಅಂತ. ಖಂಡಿತ ಸರ್. ನಾವು ಏನು ಹೇಳೋದು ಅಂದರೆ ದುಡ್ಡು